ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮಸಾಲ ಹೀರೆಕಾಯಿ ಫ್ರೈ ಮಾಡಿದ್ದೇನೆ. ಹೇಗೆ ಮಾಡುವುದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಹೀರೆಕಾಯಿ ತಗೊಂಡಿದ್ದೇನೆ. ಪೀಲರ್ ಸಹಾಯದಿಂದ ಇದನ್ನೆಲ್ಲ ಈ ಥರ ತೆಗೆಯುವ. ಈಗ ಕಟ್ ಮಾಡುವ. ತೊಳೆದಿಟ್ಟಿದ್ದೇನೆ ನಾನು. ಇಷ್ಟಿಷ್ಟಪ್ಪ ಇಷ್ಟಿಷ್ಟುದ್ದ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈಗ ಮಧ್ಯ ಸೀಳಬೇಕು. ಈ ಥರ ಸೈಡಾಗಿ ಎಲ್ಲದು. ಎಳೆ ಹೀರೆಕಾಯಿ ಆದರೆ ಒಳ್ಳೆಯದಾಗ್ತದೆ. ಅದನ್ನೇ ತಗೊಳ್ಳಿ. ಈಗ ಮಸಾಲೆಗೆ ರೆಡಿ ಮಾಡುವ. ಖಾರದ ಪುಡಿ, ಕಾಶ್ಮೀರಿ ಖಾರದ ಪುಡಿ ಹಾಗೂ ಅಚ್ಚ ಖಾರದ ಪುಡಿಯೂ ಇದೆ. ನಿಮಗೆ ಖಾರ ಹೇಗೆ ಹಾಗೆ ತಗೊಳ್ಳಿ. ಕೆಲವರಿಗೆ ಇಷ್ಟ ಆಗ್ತದೆ ತುಂಬ ಖಾರ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಉಪ್ಪು, ಅರಸಿನ, ವಿನೆಗರ್ ಬದಲಿಗೆ ಹುಣಸೆಹಣ್ಣು ರಸನೂ ಹಾಕೋಬೋದು. ಸ್ವಲ್ಪ ನೀರು ಸೇರಿಸ್ತೇನೆ. ಈಗ ಒಂದೊಂದಕ್ಕೆ ಖಾರವನ್ನು ಮಧ್ಯೆ ಸೇರಿಸುವ. ಉಳಿದುದನ್ನು ಹೀಗೆ ಹಚ್ಚಿಡುವ. ಒಂದು 5 ನಿಮಿಷ ಹೀಗೆ ಸೆಟ್ ಆಗಲಿ. ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ. ಫ್ರೈಗೆ ಪ್ಯಾನ್ ಇಟ್ಟಿದ್ದೆ, ಬಿಸಿಯಾಗಿದೆ. ಎಣ್ಣೆ ಯಾವ ಎಣ್ಣೆ ಆದರೂ ತಗೋಬೋದು. ಇದಕ್ಕೆ ಇನ್ನೊಂದು ವಸ್ತು ಸೇರಿಸ್ಲಿಕ್ಕಿದೆ, ಕಡಲೆ ಹಿಟ್ಟು. ಈ ಮಸಾಲೆ ಉಳಿದು ಮಸಾಲೆ ಇದೆಲ್ಲ ಇದೆಯಲ್ಲ, ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಕಲಸಿರ್ತೇನೆ. ಸ್ವಲ್ಪ ನೀರು ಹಾಕಿ ಬೇಯಲಿ. ಮುಗಿಸಿ ಹಾಕುವ. ಹೀರೆಕಾಯಿ ನೀರು ಬಿಟ್ಟಿದೆ, ಬೇಯಿಸುವ ಸಣ್ಣ ಉರಿಯಲ್ಲಿ. ಬೆಂದಿದೆ ಇದು. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಇಡ್ತೇನೆ. ಆವಾಗದ್ದು ಖಾರದ ಪೌಡ್ರ್ ನೀರು ಹಾಕಿ ಇಟ್ಟಿದ್ದೆ, ಸೇರಿಸ್ತೇನೆ. ಚೆನ್ನಾಗಿ ಕರಡ್ಕೊಳ್ಳುವ. ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಬೇಕಂದಿಲ್ಲ, ಒಂದು ಸ್ವಲ್ಪ ಹೊತ್ತು ಬೇಯಲಿ. ಸ್ವಲ್ಪ ಬೇವಿನ ಸೊಪ್ಪು ಹಾಕ್ತೇನೆ. ಬೇವಿನ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು. ನಮ್ಮ ಕುಂದಾಪುರ ಕನ್ನಡದಲ್ಲೆಲ್ಲ ನಾವು ಹೆಚ್ಚಾಗಿ ಬೇವಿನ ಸೊಪ್ಪು ಅಂದೇ ಹೇಳೋದು. ಆಗಿದೆ ಇದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ತೇನೆ. ರುಚಿಯಾದ ಮಸಾಲ ಹೀರೆಕಾಯಿ ಫ್ರೈ ರೆಡಿಯಾಗಿದೆ.